ಆತ್ಮೀಯ ಕೇಳುಗರ, ಈಗ ಕೇಳ್ರಿ ವಾರದ ಬಸಣ್ಣ ಕಾರ್ಯಕ್ರಮದಾಗ ಬರಗಾಲದಲ್ಲಿ ಪಶು ಸಂಗೋಪನೆ ಈ ವಿಷಯ ಕುರಿತು ಚರ್ಚೆಯನ್ನ. ಏಳು ಸುತ್ತಿನ ಕೋಟಿ ಅದರೊಳು ಬಂದೋ ನಿಂತನ ಬಸವ, ಬಸವಕ್ಕ ಬಸವ ನೀರೇ ಆ ಬಸವನ ಪಾದಕ ಶರಣೆ ನೀರೇ. ಗೌಡ್ರದರ ಇಲ್ಲ ನೋಡೇ ಬಿಡ್ತೀನಿ. ತೆಗದೈತಿ ನೋಡ್ರಿ, ಬಾಗಿಲು ತೆಗದೈತಿ. ಗೌಡ್ರ ಗೌಡ್ರ. ಹಾ ಕಾಕ, ಬಾ ಕಾಕ. ಅಯ್ಯೋಯ್ಯವ್ವ ಗೌಡ್ಶಾನಿ, ನೀ ಇದೀಯ? ನಾವ ಮನ್ಯಾಗ ಆತ್ ಬಿಡವ, ಬಂದಿನವ ಒಳಗ್ ಬಂದಿನಿ ನೋಡ್ರಿ. ಬಂದಿನಿ. ಹಾ ಬರ್ರಿ. ಬಸಣ್ಣ ಬಂದೇನು? ಬಸಣ್ಣ ನಮಸ್ಕಾರ ರೀ ಗೌಡ್ರ, ನಮಸ್ಕಾರ ರೀ. ದಣೆ ಒಳಗ್ ಕಾಲಿಟ್ಟಿನ್ರಿ, ತೆಂಗಿ ಅವ್ ಕರ್ಲು ಒಳಗ ಬಂದ. ಒಳ್ಳೇದತ್ ನೋಡು ಬಸಣ್ಣ. ಈಗ ಸಣ್ಣಗ ಮಳಿನೂ ಬರಾಕತ್ತೈತೆ. ಬಾ ಚಾಪ ಕುಡಿನಂತ ಬಾ. ಮತ್ತೆ ಗೌಡ್ರಿ ಎಲ್ಲ ಆರಾಮ್? ಏನ್ ಬಸಣ್ಣ, ಮತ್ತೆ ಯಾರನ್ನ ಕರ್ಕೊಂಡ್ ಬಂದಿಯಲ್ಲ ಬಸಣ್ಣ? ಯಾರಂತ ತಿಳಿದಿರಿ? ಪ್ರತಿ ಸರಿ ನಿಮ್ ಮನೆಗೆ ಬಂದಾಗ ಒಮ್ಮೆ ನೀವು ಬರೇ ಎಮ್ಮಿ ದಂಧಕ್ಕೆ ನಿಂತಿರ್ತಿದ್ರಿ. ಎಮ್ಮಿ ಮೈ ತಿಕ್ಕುದ, ಎಮ್ಮಿ ಮುಸುರು ತಿಂದಿಲ್ಲ, ಈ ಎಮ್ಮೆ ಅದಾತ್ ಇದಾತ್ ಅಂತ ಹೇಳಿ ಎಮ್ಮಿ ಸಾಕೊಂಬಂದ್ ನಮ್ಮನ್ನ ಮರ್ತ್ ಬಿಟ್ಟಿದ್ರವ ತಂಗ್ಯಾವ. ನಾವು ಅದಕ್ಕೆ ತಲೆ ಕೆಟ್ಟು ನಾ ಏನ್ ಮಾಡ್ಬಿಟ್ಟಿನಿ ಅಂದ್ರೆ, ಬಡ ಸೀದಾ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಮ್ದು ಎಮ್ಮಿ ಡೇರಿ ಫಾರ್ಮ್ ಐತಲ್ಲ, ಅಲ್ಲಿ ವಿಜ್ಞಾನಿ ಒಬ್ರು ಡಾಕ್ಟರ್ ಸಜ್ಜನ್ ಸಾಹೇಬ್ರನ್ನವ್ರನ್ನ ಕರ್ಕೊಂಡ ಬಂದ್ಬಿಟ್ಟಿನ್ರಿ. ಪಾಪ ಅವರು ಕರೆದ್ ಕುಳ್ಳಿನ ಬರ್ಬೇಕ್ರೆ. ಹಳ್ಳಿ ಮಂದಿ ಕರೆದ್ರೆ ನಿಮ್ಗೆ ಹೇಳ್ತೀನಿ, ಅವರು ಬ್ಯಾಡ್ ಹೋಗದ. ನಡಿಯಪ್ಪ ಮೊದಲು ನಮಗ ಗ್ರಾಮ ಸೇವೆ ಮಾಡೋಣ, ಅದ್ರಾಗು ನೀನು ಬಸಣ್ಣ ಅಂತ ಬಂದಿ ಅಂದ್ರ ಗೌಡ್ರ ಮನಿಗೆ ಹೋಗೇ ಬಿಡು ನಡಿ ಅಂತ ನನ್ಗುಟ್ಟು ಬಂದಾರಿ. ನಾವ ಬರ್ರಿ ಸರ, ಒಳಗ್ ಬರ್ರಿ, ಈ ಕಡೆ ಬರ್ರಿ, ಕುಂದ್ರ ಬರ್ರಿ ಸರ. ನಮಸ್ಕಾರ ಡಾಕ್ಟ್ರೇ, ಬರ್ರಿ. ಮೊದ್ಲ ಒಂದ್ಸರಿ ನೋಡಿದ್ನಲ್ರಿ ಡಾಕ್ಟರ್ ನಿಮ್ಗೆ? ಬೆಟ್ಟಿನಾಗಿಲ್ರಿ. ಬಸಣ್ಣ ಇವತ್ ಡಾಕ್ಟರ್ನ ಕರ್ಕೊಂಡ್ ಬಂದ್ಬಿಟ್ಟಿದೆ. ಏನಾರ ಮತ್ತ ಅಲ್ರಿ, ನಾ ಅಂತೀನಲ್ಲ, ಈಗ ಬಸಣ್ಣನ ಮುಖಾಂತರ ಮತ್ತೆ ಕೇಳೋದು ಯಾಕ, ಡೈರೆಕ್ಟ್ ಅಂತಾರಲ್ಲ ಹಂಗ ನೇರವಾಗಿ ಡಾಕ್ಟರ್ ಸಜ್ಜನ್ ಸಾಹೇಬ್ರ ಜೊತೆಗೆ ನಿಮ್ದು ಏನ್ ಪ್ರಶ್ನೆ ಅದ ಕೇಳ್ಬಿಡ್ರಿ ನೀವು. ಹೋಲಿ ಅಲ್ಲ ಬಸಣ್ಣ, ಬಾಳ ಒಳ್ಳೇದ್ ಮಾಡಿ ನೋಡಿ. ಇಷ್ಟೊತ್ತನ ನಾನು ಎಮ್ಮಿದು ಸಾಕಾಣಿಕೆ ಕೆಲಸನ ಮಾಡಕತ್ತಿದ್ದೆ. ಹೌದ್ರಿ? ಅದಕ್ಕೆ ಈಗ ಅವ್ರನ್ನ ಕರ್ಕೊಂಡ್ ಬಂದಿ. ಮತ್ತೆ ಎಮ್ಮಿ ಸಾಕಾಣಿಕೆಯಲ್ಲಿ ಅವರು ತಜ್ಞರಂತ ಕೇಳ್ರಿ ಗೌಡ್ರ. ಒಳ್ಳೆ ಕೆಲಸ ಮಾಡಿ ನೋಡ್ ಬಸಣ್ಣ. ನಮಸ್ಕಾರ ರೀ ಡಾಕ್ಟ್ರೆ. ನಮಸ್ಕಾರ. ಈಗ ನಮ್ಮ ಒಂದಿಷ್ಟು ಎಮ್ಮಿಗಳು ಅದಾವ್ರಿ, ಅವನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಹತ್ತೀನಿ. ಆಮೇಲೆ ಇದು ಮತ್ತೆ ರೊಕ್ಕದ ಮಳೆ ಇದ್ದಂಗ್ರಿ, ಬಹಳ ಚೆನ್ನಾಗಿರ್ತೈತ್ರಿ ಸಾಕಾಣಿಕೆ ಮಾಡ್ಕೊಳ್ಳಿಕ್ಕೆ. ಮತ್ತೆ ನಮ್ಮ ರೈತಾಕಿ ಜನಗಳಿಗೆ ಬಹಳ ಒಳ್ಳೇದ ಅನಿಸ್ತೈತ್ರಿ. ಅದಕ್ಕೆ ಎಮ್ಮಿ ಸಾಕಾಣಿಕೆ ಇನ್ನಷ್ಟು ಲಾಭದಾಯಕವಾಗಿ ನಾವು ಮಾಡ್ಬೇಕಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಡಾಕ್ಟರ್ ಸಾಹೇಬ್ರ? ನೋಡ್ರಿ ಗೌಡ್ರ, ಎಮ್ಮಿ ಯಾವಾಗ್ಲೂ ನಮ್ಗ ಲುಕ್ಷಾನ್ ಅಂತ ಯಾವತ್ತೂ ಮಾಡಿಲ್ಲ. ಅದ ಆಕಳಿಗೆ ಹೋಲಿಸಿದ್ರೆ ಎಮ್ಮಿ ನಮ್ಮ ಭಾಗಕ್ಕೆ, ನಮ್ಮ ನಿರ್ವಹಣೆಗೆ ಬಹಳ ಚೆನ್ನಾಗಿ ಹೊಂದ್ಕೊಂತೈತೆ. ಅದು ಅದರಲ್ಲೂ ನಾವು ಮಾಡಂತ ನಿರ್ವಹಣೆ, ಸಾಮಾನ್ಯ ಒಬ್ಬ ರೈತ ಮತ್ತು ಹೊಲ ಮನೆಯಲ್ಲಿದ್ದೊಬ್ಬ ಕೂಲಿಕಾರ ಇರ್ಬೋದು, ಅಂತವನು ಸಹಿತ ಎಮ್ಮೆ ಸಾಕೊಂಡು ಜೀವನ ಮಾಡಂತ ಒಂದು ಉದಾಹರಣೆ ಸಾಕಷ್ಟು ನಾವು ನೋಡ್ತೇವೆ. ಅದಕ್ಕೆ ನಮ್ಗೆ ಎಮ್ಮೆಯಿಂದ ಯಾವಾಗ್ಲೂ ಲುಕ್ಷನ್ ಅಂತ ಆಗೋದಿಲ್ಲ, ಲಾಭನ ಮಾಡ್ಕೋಬಹುದು ನಾವು. ಅಂದಂಗ ಈಗ ಎಮ್ಮಿ ಸಾಕಾಣಿಕೆ ಮಾಡ್ಕೋಬೇಕಂತಂದ್ರೆ ಪ್ರಥಮವಾಗಿ ಈಗ ನಮ್ಮ ರೈತಾಕಿ ಜನಗಳಿಗೆ ಯಾವ ರೀತಿ ಇದನ್ನ ಸಾಕಾಣಿಕೆ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಇತ್ತೀಚಿನ ದಿನಗಳಲ್ಲಿ ಜನ ಈಗ ಏನು ಮಲ್ಟಿಮೀಡಿಯಾ ಅಂತ ಹೇಳ್ತೀವಿ ನಾವು, ಅಂದ್ರೆ ಪೇಪರ್ ಮೂಲಕ, ಟಿವಿ ಮೂಲಕ, ರೇಡಿಯೋ ಮೂಲಕ, ಈಗ ಉತ್ತರ ಪ್ರದೇಶ ಕಡೆಯಿಂದ ಅಥವಾ ಹರಿಯಾಣ ರಾಜ್ಯದಿಂದ ಮತ್ತೆ ಹಿಂಗ ಮಹಾರಾಷ್ಟ್ರದಿಂದ ಅಲ್ಲಿ ಹೋಗಿ ನೋಡಿ ಬಂದಂತ ರೈತರು ಇದ್ದಾರೆ, ಆನಂದಕ್ಕೆ ಹೋಗಿ ಬಂದಂತ ರೈತರು ಇದ್ದಾರೆ. ಅವರಲ್ಲಿ ಏನು ಒಂದು ತಲೆ ಬಂದೈತೆ ಅಂದ್ರೆ, ಅಲ್ಲಿ ಬರಗಾಲ ಪ್ರದೇಶ, ಅಲ್ಲಿ ಬರೀ ಉಸುಕಿನ ಭೂಮಿ ಅಂತಲ್ಲಿ ಸಹಿತ ಒಳ್ಳೊಳ್ಳೆ ಎಮ್ಮೆ, ಬೇಡಾದ ಭೂಮಿ ಅಂತಲ್ಲಿ ಸಹಿತ ಒಳ್ಳೆ ಎಮ್ಮೆ ಸಾಕಿರ್ಬೇಕಾದ್ರೆ ನಾವ್ಯಾಕೆ ಸಾಕ್ಬಾರ್ದು ಅನ್ನೋದೊಂದು ನಮ್ ಜನರಲ್ಲಿ ಒಂದು ನಂಬಿಕೆ ಬೆಳಿತಾ ಇದೆ. ಹೌದ್ರಿ ಡಾಕ್ಟರ್ ಸಾಹೇಬ್ರಿ, ನೀವ್ ಹೇಳಿದ ಅಗದಿ ಕರೆ ಐತ್ ಬಿಡ್ರಿ. ನಾವಿಲ್ಲಿ ಸುತ್ತಮುತ್ತಲ ಹಳ್ಳಿ ನೋಡಾಕತ್ತೀವಲ್ರಿ, ಜಗ್ಗೆಮ್ಮಿ ತರಕ್ ಕೊಂಟಾರ ಬಿಡ್ರಿ. ಇದು ಅಲ್ದ ಬಂದವರೆಲ್ಲ ನಮ್ಗೆ ಮುರ್ರಾ ಎಮ್ ಬೇಕ್ರಿ, ಮುರ್ಗಿ ಎಮ್ ಬೇಕು, ಇನ್ ಕೆಲವೊಬ್ರು ಬಿಡ್ತಲ್ಲ ಉದ್ದನ್ ಕೊಂಬಿಂದ ಅದಾವಲ್ರಿ ಆ ಎಮ್ ಬೇಕ್ರಿ, ಇಲ್ರಿ ಆನ್ ಇದ್ದಂಗ ಅದಾವಲ್ರಿ ಅಂತ ಎಮ್ ಬೇಕು ಅಂತ ಬರ್ತಾರೆ. ಅದು ಎಷ್ಟು ಜನಕ್ಕೆ ತರಕಾಗತ್ತೆ, ಎಷ್ಟು ಜನ ಸಾಕಾಗತ್ತೆ ಒಂದು ದೊಡ್ಡ ಪ್ರಶ್ನೆ. ಆದ್ರೆ ಇಲ್ಲಿ ಸುತ್ತಮುತ್ತದು ಇರೋಂತ ದೊಡ್ಡ ರೈತರು ಮತ್ತೆ ಅನುಕೂಲ ಇರೋಂತ ರೈತರು ವ್ಯಾವಹಾರಿಕವಾಗಿ ಏನು ಕಮರ್ಷಿಯಲ್ ಅಂತ ಹೇಳ್ತೀವಿ ನಾವು, ಲಾಭಾಂಶ ಮಾಡ್ಕೋಬೇಕು ಎಮ್ಮೆ ಸಾಕಿ ಅಂತ ಇರೋರು ಇವತ್ತು ಎಮ್ಮೆ ಹಾಲಿಗೆ ನಮ್ಗೆ ಗೊತ್ತಿದ್ದಂಗೆ 35 ರೂಪಾಯಿಂದ 40 ರೂಪಾಯಿವರೆಗೂ ಬಿಕ್ರಿ ಆಗ್ತದೆ. ಹಿಂಗ ಅದು ಒಂದು ಕಾರಣ. ಮತ್ತೆ ಇನ್ನೊಂದು ಕಡೆಯಿಂದ ಇಂತ ಎಮ್ಮೆ ತಂದು ನಾವು ಯಾಕೆ ಸಾಕ್ಬಾರ್ದು ಅನ್ನೋದೊಂದು ಯೋಚನೆ ಜನರಲ್ಲಿ ಬಂದೈತಿ. ಎಮ್ಮೆ ಇಂತ ತಳಿಗಳನ್ನು ತರಬಹುದು. ನಮಗ್ ಗೊತ್ತಿದ್ದಂಗೆ ಇಲ್ಲೇ ನಮ್ಮ ಬೆಣ್ಣೆ ಹಳ್ಳ ಏನಿದೆ ಹುಬ್ಳಿ ಹಚ್ಚಕ್ಕೆ, ಆಮೇಲೆ ಮಲಪ್ರಭಾ ನದಿ ಸುತ್ತಮುತ್ತಲ, ಕೊರ್ತಿ, ಕೋಲಾರ, ತಮ್ಗೆಲ್ಲ ಗೊತ್ತಿತ್ತು
ಇವತ್ತು ಮೊಸರಿನ ಗಡಿ ನೆನಪಿದಾವನ್ರಿ ನಿಮ್ಗೆ? ಹಾ ಹೌದ್ರಿ. ಇವತ್ತಿನವರೆಗೂ ಧಾರವಾಡ ಹಾಲು ಒಕ್ಕೂಡದವರು ಮೊಸರಿನ ಗಡಿಗೆ ಮಾರ್ತಾರ. ಅದ್ರ ತಂತ್ರಜ್ಞಾನ ಯಾವಾಗ್ಲೂ ಈ ಕೊರ್ತಿ ಕೊಲ್ಲಾರ, ಈ ರೋಣ ತಾಲೂಕು, ಈ ಕುಂದಗೋಳ ತಾಲೂಕು, ಮುಂಡ್ರಿಗಿ, ಮೊಸರು ಹೋಗಿ ಅಲ್ಲಿ ಕಟ್ಟಿ ಮೇಲೆ ಕೂತಂದ್ರ ರೊಟ್ಟಿ ಮೊಸರು, ಕೆರೆ ಮೇಲೆ ಕಟ್ಟಿ ಮೊಸರು ರೊಟ್ಟಿ ತಿನ್ರಿ, ಮೊಸರು ರೊಟ್ಟಿ ಚಟ್ನಿ ತಿನ್ರಿ ಅಂತಾರ. ಗೊತ್ತಿಲ್ಲ ಆ ಕಾರಣ ಯಾವ್ದಂದ್ರೆ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತ ಲೋಕಲ್ ಎಮ್ಮೆ ಜವಾರಿ ಎಮ್ಮೆ, ಅವನ್ನ ನಾವು ಸಾಕ ಕಡೆ ಗಮನ ಹರಿಸಿದ್ರೆ ಬಾಳ ಚಲೋ ಅನ್ಸುತ್ತೆ. ಮತ್ ನಮ್ಮೆಲ್ಲ ಲೋಕಲ್ ಅದಾವ್ರಿ. ಅದಕ್ಕೆ ಇವನ್ನೇ ನಾವು ಸುಧಾರಿಸ್ಕೊಳಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಮುಖ್ಯವಾಗಿ ಅವಕ್ಕೆ ಒಳ್ಳೆ ರೀತಿ ಆಹಾರ ಕೊಟ್ರೆ, ನಾವು ಈ ತರ ಹೋದಾಗ, ನಾವು ಹಿಂಗೆ ಹಳ್ಳಿ ಅಡ್ಡಾಡ್ಕೊಂಡು ಹೋದಾಗ ನಮಗೊಂದು ಅಭಿಪ್ರಾಯ ಬಂತು, ಯಾಕೆ ರೈತರು ಇಷ್ಟು ಚೆನ್ನಾಗದವು ಎಮ್ಮೆ, ನಾವ್ಯಾಕೆ ಇವ್ನ ತಂದು ಸಾಕಬಾರ್ದು ಅಂತೇಳಿ ಕಳೆದ 7 ವರ್ಷದಿಂದ ನಮ್ಮಲ್ಲಿ ಒಂದು 10 ಎಮ್ಮೆ ತಂದು ಸಾಕಿದೆ. ಅಂದ್ರೆ ತಾವ್ ಹೇಳು ಸರ್, ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಡೈರಿ ಫಾರ್ಮ್ ನಲ್ಲಿ ಮತ್ ನಾವ್ ಅಲ್ಲಿಂದ ಬಂದನ್ ಸಾಹೇಬ್ರ. ನಾವು ಅವನ್ನ ನೋಡಿದ್ದಂದ್ರೆ ನಾವ್ ಏನ್ ಹಾಕಿದ್ರು ತಿಂತೇವೆ ಅಂದ್ರೆ ಆಹಾರ, ಪಶು ಆಹಾರ ಏನ್ ಹಾಕಿದ್ರು ತಿಂತೇವೆ. ಆಮೇಲೆ 6 ರಿಂದ 8 ತಿಂಗಳು ಹಾಲು ಕೊಡ್ತವೆ. ಆಮೇಲೆ ವರ್ಷಕ್ಕೊಂದು ಕರ ಹಾಕಿದ್ವಿ ನೋಡ್ರಿ, 14 ತಿಂಗಳಿಂದ 18 ತಿಂಗಳೊಳಗೆ ಕರೆಕ್ಟ್ ಬೆದಿ ಬಂದು ಕಟ್ಕೊಂಡು ಕರ ಹಾಕ್ಯವೆ. ಅಂದ್ರೆ ನಮ್ಗೆ ನಿರ್ವಹಣೆ ಕಡಿಮೆ, ವೆಚ್ಚ ಕಡಿಮೆ, ಮತ್ತೆ ವರ್ಷಕ್ಕೊಂದು ಕರ. ಮತ್ತೆ ಅದೇ ನಾವು ಬೇರೆ ದೇಶದಿಂದ ಅಂದ್ರೆ ಬೇರೆ ರಾಜ್ಯದಿಂದ ತಂದಂತ ಮುರ್ರಾ, ಒಂದು ಹರಿಯಾಣ ರಾಜ್ಯದಿಂದ, ಗುಜರಾತ್ ತಂದಂತ ಜಾಫ್ರವಾದಿ, ಆಮೇಲೆ ಸೂರ್ತಿ ಅಂತ 1970ರಿಂದ ನಮ್ಮ ಭಾಗದಲ್ಲಿ ನಮ್ಮದೇ ಆಗಿರುತ್ತೆ. ಅವಕ್ಕೆ ನಾವು ನೋಡಿದಾಗ ಈ ತಳಿ ಬಹಳ ಅನುಕೂಲ ಆಗಿದೆ. ಆಮೇಲೆ ರೈತರು ಸ್ವಲ್ಪ ಇವಕ್ಕೆ ಒಳ್ಳೆ ರೀತಿಯ ಆಹಾರ ಕೊಟ್ಟು ಒಳ್ಳೆ ರೀತಿ ಬೆಳೆಸಿದ್ರೆ ಸುಮಾರು 6 ಲೀಟರ್ವರೆಗೂ ಹಾಲು ಬರುವಂತ ಒಂದು ಉದಾಹರಣೆ ನೋಡಿದ್ವಿ ನಾವು. ಇದನ್ನೇ ಸಂತಾನೋತ್ಪತ್ತಿನ ಆಗ್ಲಿ, ಅದರದ್ದು ಆಹಾರ ನಿರ್ವಹಣೆ ಆಗ್ಲಿ, ಮೇವಿನಾಗ್ಲಿ ನಾವು ಕಾಳಜಿ ಮಾಡಿದ್ರೆ ಈ ತಳಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ನಮ್ಗೆ ನಿಜವಾಗ್ಲೂ ಲಾಭ ಆಗ್ತೈತೆ ಅಂತ ನಾನು ಅನ್ಸುತ್ತೆ. ಒಳ್ಳೇದ್ರಿ ಡಾಕ್ಟ್ರೆ. ಮತ್ ನಮೂ ಹೆಂಗಾರು ಲೋಕಲ್ ತಳಿಗಳನ್ನ ಅದಾವೆ, ಅವನು ಚೆನ್ನಾಗಿ ನಾವು ಬೆಳೆಸ್ತಾ ಇದ್ವಿ, ಮತ್ ಚಲೋನು ಹಾಲು ಕೊಡ್ತಾ ಇದಾವ್ರಿ ಡಾಕ್ಟ್ರೆ. ಮತ್ತೆ ಈಗ ಎಮ್ಮೆ ಏನಂದ್ರೆ ಅವು ವರ್ಷಕ್ಕೆ ಅಕ್ಟೋಬರ್ ತಿಂಗಳ ನಂತರ ಜನವರಿ ತಿಂಗಳವರೆಗೆ ಅಥವಾ ಫೆಬ್ರವರಿ ತಿಂಗಳಿಗೆ ಏನು ಮೂಡುಗಾಳಿ ಏನ್ ಬಿಡ್ತೈತಲ್ಲ, ಆ ಸಮಯದಲ್ಲಿ ಮಾತ್ರ ಬೆದಿಗೆ ಬರ್ತಾವ. ಅಂದ್ರೆ ಅದಕ್ಕೂ ಮೊದಲು ಈಗ ಜುಲೈ ತಿಂಗಳಿಂದ ಅಕ್ಟೋಬರ್ ವರೆಗೆ ಕರ ಹಾಕ್ತವೆ. ನಾವು ಇಂಗ್ಲಿಷ್ನಾಗ ಇವಕ್ಕೆ ಸೀಸನ್ ಅಂತೇವೆ. ಅಂದ್ರೆ ಆ ಟೈಮ್ನಲ್ಲಿ ಮಾತ್ರ ಕರ ಹಾಕ್ತವೆ, ನಂತರ ಬೆದೆ ಬರ್ತವೆ. ಅಂದ್ರೆ 2-2.5 ತಿಂಗಳಿಗೆ ಕಟ್ಕೊಂತವೆ. ಆ ಸೂಕ್ತ ಸಮಯದಲ್ಲಿ ಅವುಗಳನ್ನ ಸಂತಾನೋತ್ಪತ್ತಿಗೆ ನಾವು ಪ್ರೇರಣೆ ಮಾಡಕ್ಕೆ ಸರಿಯಾಗಿ ಬೆದೆ ಬಂದ ಲಕ್ಷಣ ನೋಡ್ಕೊಂಡು, ಹೆಚ್ಚಾಗಿ ಎಮ್ಮೆಯಲ್ಲಿ ಮೂಕ್ ಬೆದಿ ಬಹಳ, ಅದನ್ನ ಬೆಳಿಗ್ಗೆ ಸಗಣಿ ತೆಗಿತ ಮೊದಲು ಅಥವಾ ಯಾವ್ದಾದ್ರು ಬೇರೆ ಎಮ್ಮೆ ಮೂಸ್ ನೋಡ್ತೈತೆ ಹೆಂಗ ನೋಡಿ ಅಂತ ಎಮ್ಮಿನ ಹುಡುಕಿ ಸರಿಯಾಗಿ ನಾವು ಫಲ ಕೊಡಿಸಿದ್ರೆ, ಅಂದ್ರೆ ಗರ್ಭಧಾರಣೆ ಮಾಡಿಸಿದ್ರೆ ನಮ್ಗೆ ಎಮ್ಮೆಗಳು ವರ್ಷ ಹಿಂಗೆ ಈ ತರ ಕಟ್ಕೊಂಡು ಈಕೊಂಡು ಹೋಗ್ತಾ ಅದು ಒಂದೇ ಇದು ಬರ್ತತೆ. ನಂತರ ಕರು ಹಾಕಿದ ನಂತರ ಬಹಳ ಜನರಲ್ಲಿ ಒಂದು ಅಪನಂಬಿಕೆ ಇದೆ, ಈ ಗಿಣ್ಣದ ಹಾಲು ಕುಡಿಯೋದ್ರಿಂದ ಎಮ್ಮೆಗಳು ಸಾಯ್ತವು ಅಂತೇಳಿ ಹುಟ್ಟಿದಂತ ಕರುವಿನ ಬಾಯಿಗೆ ಒಂದು ಅರಿವಿ ಕಟ್ತಾರ, ಇಲ್ಲ ಒಂದು ಕವಣಿ ಕಟ್ಟಿ ತಿಂದಂಗ್ ಮಾಡ್ತಾರ. ಅದು ಬಹಳ ತಪ್ಪಿನ ಅಭಿಪ್ರಾಯ. ಅವಕ್ಕೆ ಕರು ಹಾಕಿದ ತಕ್ಷಣ ಎಷ್ಟು ಸಾಧ್ಯತೋ ಅಷ್ಟು ಬೇಗ ಗಿಣ್ಣದ ಹಾಲು ಕುಡಿಸಿದ್ರೆ ಒಂದು ರೋಗ ನಿರೋಧಕ ಶಕ್ತಿ ಬರುತ್ತೆ. ಎರಡನೇದು ಅದಕ್ಕೆ ಪಚನ ಕ್ರಿಯೆಗೆ ಸಹಾಯ ಮಾಡೋಂತ ಶಕ್ತಿ ಇದೆ. ಆಮೇಲೆ ಹುಟ್ಟಿದ ಆ ಎಮ್ಮೆ ಕರುವಿಗೆ ಶಕ್ತಿ ಕೊಡುವಂತ ಒಂದು ಯೋಜನೆ ಸೃಷ್ಟಿ ಆದಂತ ಒಂದು ನೈಸರ್ಗಿಕ ಸೃಷ್ಟಿನ ಅದು. ಅದಕ್ಕೆ ಗಿಣ್ಣದ ಹಾಲು ತಪ್ಪದೆ 6 ದಿವಸವರೆಗೆ ಗಿಣ್ಣ ಹಾಲು ಬರೋದ್ರಿಂದ ಆ ಕರುವಿಗೆ ಗಿಣ್ಣದ ಹಾಲು ಕೊಡಿಸ್ಬೇಕು. ಅದು ಅಲ್ಲದೆ ತಾಯಿಗೆ ನಾವು ಜಂತಿನ ಔಷಧ ಹಾಕಿದ್ರೆ ಕರುವಿನಲ್ಲಿ ಬರಲ್ಲ. ಕೊನೆ 3 ತಿಂಗಳಲ್ಲಿ 8 ಅಥವಾ 9ನೇ ತಿಂಗಳಲ್ಲಿ ಜಂತಿ ಔಷಧ ತಾಯಿಗೆ ಹಾಕಿದ್ರೆ ಕರುವಿನ ಹೊಟ್ಟೆಯಲ್ಲಿ ಜಂತಿರಲ್ಲ. ಆದ್ರೆ ಜಂತಿಗೆ ಔಷಧಿನ ಕರುವಿಗೆ 1ನೇ ವಾರದಲ್ಲಿ ಪ್ರಾರಂಭ ಮಾಡಿ ಪ್ರತಿ ತಿಂಗಳು ನಾವು ಮಾಡ್ತಾ ಹೋದ್ರೆ 1 ವರ್ಷದಲ್ಲಿ ಕರು ಚೆನ್ನಾಗಿ ಬೆಳಿತೈತೆ. ಜೊತೆಯಲ್ಲಿ ಆ ಕರು 1.5 ತಿಂಗಳು 2 ತಿಂಗಳು ಆಗ್ತಿದ್ದಂಗೆ ನೀರು ಕುಡಿಸೋದು, ನೀರಿನ ಜೊತೆಗೆ ಸ್ವಲ್ಪ ಮುಸುರಿ, ಸ್ವಲ್ಪ ಒಂದು ಹಿಗಡಿ ಅಷ್ಟು ಹಿಂಡಿ ಹಾಕ್ತಾ ಹೋಗಿ ಅದನ್ನ 1/4 kg ನಂತರ 1 kg ವರೆಗೆ ಮಾಡಿದ್ರೆ ಸುಮಾರು ನಾವು 2.5 ವರ್ಷಕ್ಕೆ 3 ವರ್ಷಕ್ಕೆ ಪ್ರಾಯಕ್ಕೆ ಬಂದದ್ದು ನೋಡಿದ್ದೇವೆ. ಆಮೇಲೆ ಕಟ್ಕೊಂಡಿದ್ದು ನೋಡಿದ್ದೇವೆ. ಸಾಮಾನ್ಯವಾಗಿ ಎಲ್ಲ ಎಮ್ಮೆ ಕಟ್ತಾವ ಅಂದ್ರೆ ಬಾಯಿಗೂಡಿರ್ತಾವ, ಆಗ್ಲೇ ಬಾಯಿಗೂಡಿ 2-3 ವರ್ಷ ಆಗ್ಯಾವ್ರಿ, ಈ ಕಟ್ಟಾಕತ್ತೇವ್ರಿ ಅಂತ ರೈತರು ಹೇಳ್ತಾರೆ. ಆದ್ರೆ ಇಂಥ ರೈತರಲ್ಲಿ ನೋಡಿದೇವೆ ನಾವು 2 ವರ್ಷಕ್ಕೆ ಬಂದು ಕಟ್ಕೊಂಡು 4 ವರ್ಷದಲ್ಲಿ ಬಾಯಿ ಕೊಡಿದಾಗ ಕರ ಹಾಕಿದ ಉದಾಹರಣೆ. ಇದು ಒಂದ್ ಕಡೆಗಾದ್ರೆ ಅವುಗೆ ಬೇಸಿಗೆ ಬಂತಂದ್ರೆ ಎಮ್ಮೆಗಳಲ್ಲಿ ಬಹಳ ಅಂದ್ರೆ ಅವಕ್ಕೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ. ಅವಕ್ಕೆ ಮೈ ಮೇಲೆ ಬೆವರು ಗ್ರಂಥಿಗಳು ಕಡಿಮೆ ಇದಾವೆ, ಕೂದಲಾನು ಕಡಿಮೆ, ಬಿಸಿಲಿನ ತಾಪಕ್ಕೆ ತಡ್ಕೊಳ್ಳಲ್ಲ. ಆ ಕಾರಣಕ್ಕೆ ಅವು ಹೆಚ್ಚಾಗಿ ನೀರು ಹುಡ್ಕೊಂಡು ಹೋಗ್ತವೆ. ಎಷ್ಟೋ ಸಾರಿ ಮುಖ ಹೊರಳಿ ಬಿಟ್ಟು ಉಳಿದಿದ್ದೆಲ್ಲ ಮೈನ ಆ ನೀರಲ್ಲಿ ಇಟ್ಟು ತಮ್ಮ ಮೈನ ಬಿಸಿನ ಆರ್ಕೆ ಮಾಡ್ಕೊಂತೇವೆ. ಅದರಿಂದ ಪರಿಣಾಮ ಏನಂದ್ರೆ ಅಂತ ಹಾಲುನು ಜಾಸ್ತಿ ಕೊಡ್ತೇವೆ ಅವು, ಮತ್ತೆ ಮುಂದೆ ಕರು ಹಾಕೋದ್ರಲ್ಲಿ ಅನಾನುಕೂಲ ಆಗಲ್ಲ, ಮತ್ತೆ ಬೆದೆಗೆ ಒಳ್ಳೇದ್ ಬರ್ತವೆ. ಇಂಗ್ಲಿಷ್ನಾಗ ವ್ಯಾಲ್ಯೂಯಿಂಗ್ ಅಂತವೆ. ಹಂಗಾಗಿ ಕೆರೆ ಕಟ್ಟಿ ಕರ್ಕೊಂಡೋಗಿ, ಇನ್ನು ಕೆರೆ ಕಟ್ಟಿ ಅಂತ ಸದ್ಯ ಯಾವ ಊರಾಗ ಇಲ್ಲ ಅನಿಸ್ತೈತಿ ನನಗೆ. ಅದಕ್ಕೆ ನಾವು ವ್ಯವಸ್ಥೆ ಅಂದ್ರೆ ಮನೆಯಲ್ಲೇ ಇರೋಂತ ಏನು ಕೊಡಪ ಅಂದಾಗ ನೀರು ತಗೊಳ್ರಿ,
ಇಲ್ಲ ಒಂದು ಪೈಪ್ ಹಚ್ಚಿ ನೀರ್ ಹೊಡೆದು 3 ಸರಿ ಅಥವಾ 4 ಸರಿ ಬಾರಿ ದಿನಕ್ಕೆ ಮೈ ಹೊಡ್ತಾ ಹೋದ್ರೆ ಆ ಹಾಲಿನಲ್ಲಿ ವ್ಯತ್ಯಾಸ ಆಗಂಗಿಲ್ಲ, ಎಮ್ಮೆ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಂಗಿಲ್ಲ. ಇದು ಮಾಡ್ಕೊಡೋದ್ರ ಭಾರಿ ಅನುಕೂಲ ರೀ. ಗೌಡ್ರ, ಈ ಡಾಕ್ಟರ್ ಸಾಹೇಬ್ರು ಏನ್ ಹೇಳಿದ್ರಲ್ಲ ನೀರಿನ ಒಂದ್ ಇದ್ರ ಬಗ್ಗೆ, ಕೆರೆ ಕುಂಟಿ ಎಲ್ಲಿ ಅದಾವ್ರಿ ಈಗ ಉಳಿದಿಲ್ಲ ಖರೆ. ಅದಕ್ಕಂತಾನೆ ಎಮ್ಮಿ ನಾವು ನೀವು ದಿನ ನೋಡ್ತೀವಿಲ್ರಿ, ಅಲ್ಲಿ ಊರ್ ಮುಂದೆ ಹೊರಗೆ ನಿಂತಿರ್ತಾವ ಕೊಳಚಿ ನೀರು ಗಟಾರ ಅದ್ರಾಗ ಬಿದ್ದು ಹೊಳ್ಳಾಡ್ತಿರ್ತಾವ ನೋಡ್ರಿ ಎಮ್ಮಿ. ಅದಕ್ಕೆ ನೀರ್ ಬೇಕ್ರಿ. ಎಮ್ಮೆ ಸಾಕಾಣಿಕೆ ಬಗ್ಗೆ ಯಾವ ರೀತಿ ನಾವು ಸಾಕಾಣಿಕೆ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರಿ. ಅದಕ್ಕೆ ಅದೇ ರೀತಿಯಾಗಿ ಅದರ ಆಹಾರ ಬಗ್ಗೆ ಕೂಡ ನೀವು ಹೇಳಿದ್ರಿ. ಈ ರೀತಿ ಸಾಕಣೆ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದ್ರೂ ಲಾಭ ದಟ್ಟತೈತಿ ಅಂತ ಹೇಳ್ತಾರೆ. ಈಗ ನಿಮ್ ನಂಬ್ತಿರೋ ಬಿಡ್ತಿರೋ, ನಾವು ಮೊನ್ನೆ ದಿನ ನಮ್ಮಲ್ಲಿ ಕೃಷಿ ಪದವೀಧರ ಮತ್ತು ಡಿಪ್ಲೊಮಾ ಹುಡುಗರು ಕರ್ಕೊಂಡು ನಾವು ಗೋಕಾಕ್ಕೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಮಮದಾಪುರ ಅಂತ ಒಂದು ಊರು ಬರುತ್ತೆ. ಆ ಕ್ರಾಸ್ನಾಗ ಒಬ್ಬ ರೈತ ಎಮ್ಮೆ ಸಾಕ್ಯಾನ. ಅವ್ನು ನಿಜವಾಗ್ಲೂ ನನ್ಗೆ ಆಶ್ಚರ್ಯ ಆಯ್ತು. ಸ್ವತಃ ಅವನು ಹರಿಯಾಣಕ್ಕೆ ಹೋಗಿ ಎಮ್ಮೆ ತಂದಾನ. 50 ಎಮ್ಮೆ, ಒಂದೊಂದಕ್ಕೂ 55,000 ರೂಪಾಯಿ ಅಂತೆ. ಸಾಹೇಬ್ರು, ನಮ್ಗೆ ಎಮ್ಮಿಗೆ ಇಷ್ಟು ನನ್ಗೆ ಅನುಕೂಲ ಮಾಡಿಕೊಟ್ಟವು. ಒಂದ್ ಕಡೆ 50 ಕರ ಅದಾವ ನೋಡ್ರಿ ಈ ಕಡೆ, ಇನ್ನೊಂದ್ ಕಡೆ ಬಂದಂತ ಸಗಣಿ ಏನಿದೆ ಅದನ್ನೆಲ್ಲ ಕೂಡಕ್ ಮಾಡಿ ಇಂಗ್ಲಿಷ್ ಡೈಜೆಸ್ಟರ್ ಅಂತಾರೆ, ಅದನ್ನ ಒಂದು ದೊಡ್ಡ ಟ್ಯಾಂಕ್ ಮಾಡಿ ಅದು ಗೊಬ್ಬರ ಮಾಡಕ್ ವ್ಯವಸ್ಥೆ ಮಾಡ್ಕೊಂಡಾನ. ಇನ್ನೊಂದ್ ಕಡೆ ಗೋಬರ್ ಗ್ಯಾಸ್ ಅನಿಲ ಯಂತ್ರ ಮಾಡ್ಕೊಂಡು ಅದನ್ನ ಸ್ಲರಿನ ಹೊಲಕ್ಕೆ ಹೋಗಿ ಮಾಡೋಣ. ಅವ್ನು ಕಳೆದ 4 ವರ್ಷದಿಂದ ಈ ದನಗಳು ಬಂದಾಗಿಂದ ಅವನ್ಗೆ ಒಂದ್ ಕಡೆ 35 ರೂಪಾಯಿದಂಗೆ ಹಾಲು ಮಾರಾಟ ಮಾಡ್ತಾನ, ಮತ್ತೊಂದ್ ಕಡೆ ಆ ಬಂದಂತ ಸಗಣಿನ ಹೊಲಕ್ಕೆ ಬಳಸಿ ಅವನು ಯಾವುದೇ ಗೊಬ್ಬರ ಕಡಿಮೆ ಮಾಡ್ತಾ ಹೋಗ್ತದಾನ. ಈಗ ಸರ್ಕಾರಿ ಗೊಬ್ಬರನ ಕಡಿಮೆ ಮಾಡ್ತಾ ಹೋಗಿ ಅದರಿಂದ ಹೆಚ್ಚಿನ ಲಾಭ ಆಕತೆ ಸಾಹೇಬ್ರೆ. ಮತ್ ನಾವ್ ಬೆಳೆದಿದ್ದು ಹುಲ್ಲು, ಕಬ್ಬು ಮತ್ತೆ ಇದನ್ನೆಲ್ಲ ನಾನು ಎಮ್ಮೆಗೆ ಬಳಸೋದ್ರಿಂದ ನನಗೆ 2 ತರ ಲಾಭ ಆಕತೈತ್ರಿ. ನನಗೆ ಲುಕ್ಷಣೆನ ಮಾಡಲಿವು ಅಂತ ರೈತಂದ ಅಭಿಪ್ರಾಯ. ನಿಜವಾಗ್ಲೂ ರೈತರು ಹಂಗೇನಾದ್ರು ತಾವು ಬೆಳೆದಂತ ಬ್ಯಾಡಾಗಿದ್ದ ಮೇವು ಏನು ಕೂಡಿಟ್ಟಿರ್ತಲ್ಲ ಅವನ್ನೆಲ್ಲ ಕತ್ತರಿಸಿ ಚೆನ್ನಾಗಿ ಒಂದ್ ಕಡೆ ಕೋಣೆಯಲ್ಲಿ ಕೂಡಿ ಹಾಕಿ ಮೇವು ರುಚಿಪಡಿಸೋದು ಅಂತೇಳಿ ಬರಗಾಲದಾಗ ಸಾಮಾನ್ಯವಾಗಿ ಬಹಳ ಅನುಕೂಲ ಆಗ್ತದೆ. ಅದು ಮಳೆ ಬೀಳುವವರೆಗೂ ಒಳ್ಳೆ ಮೇವು ಇರಲಿಲ್ಲ ಅಂದ್ರೆ ಆ ಟೈಮ್ನಲ್ಲಿ ಕತ್ತರಿಸಿ ನಾವು ಕೂಡಿಟ್ಕೊಂಡು ಮೇಯಿಸಿದ್ರೆ ನಾವು ಎಮ್ಮೆಯಿಂದ ಅಧಿಕ ಉತ್ಪಾದನೆ ಪಡಿಬಹುದು. ಮುಖ್ಯವಾಗಿ ಇವಕ್ಕೆ ರೋಗ ನಿರ್ವಹಣೆ ಒಂದು ಮಾಡ್ಬೇಕ್ರಿ. ಮುಂಗಾರಿಗೆ ಚಪ್ಪೆ ಬೇನೆ ಮತ್ತು ಗಂಟಲು ಬೇನೆಗೆ ಮೇ ತಿಂಗಳ ಏನು ಶುರು ಆಗ್ತತೆ ಆ ತಿಂಗಳಲ್ಲಿ ಇವೆರಡು ರೋಗಕ್ಕೆ ಐರಾವಣ ಮೈರಾವಣ ಇದ್ದಂಗ ರಕ್ತ ಬೀಸಾಸುರರು ಹೆಂಗ ಒಂದ್ ಬಂತ ಇಡೀ ಊರಿಗೆ ಅದನ್ನ ಕಸ ತಗೊಬಿಡ್ತೇವೆ, ಯಾವುದೇ ಚಿಕಿತ್ಸೆ ಫಲಿಸಲ್ಲ. ನಂತರ ಆಗಸ್ಟ್ ತಿಂಗಳದಾಗ ಮತ್ತು ಫೆಬ್ರವರಿ ತಿಂಗಳದಾಗ ಸರ್ಕಾರದಿಂದ ಪುಕ್ಕಡಿಯಾಗಿ ಬಾಯಿ ಕಾಲುವೆನೆ ರೋಗಕ್ಕೆ ವ್ಯವಸ್ಥೆ ಆಗ್ಬೇಕು. ಇಷ್ಟು ಮಾಡಿ ವರ್ಷಕ್ಕೆ 2 ಬಾರಿ ಜಂತಿನ ಔಷಧ ಹಾಕಿದ್ರೆ ನಾವು ಎಮ್ಮೆ ಬಹಳ ಸುಗಮವಾಗಿ ಸಾಕ್ಬೋದು. ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ರೈತನಿಗೆ ಮಿತ್ರನಾಗಿರುತ್ತದೆ ಎಮ್ಮೆನ ಹೇಳ್ಬೋದು. ಎಮ್ಮೆ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ನೋಡ್ರಿ. ಖರೆ ಒಂದ್ರಿ ಹಂಗ ಐತ್ರಿ, ಎಮ್ಮೆ ಮತ್ತೆ ನಮಗೆ ಹೆಮ್ಮೆನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಒಂದು ರೊಕ್ಕದ ಮಳೆನೆ ಅಂತ ಬಸಣ್ಣ ಆಗ್ಲೇ ಹೇಳ್ಬಿಟ್ಟಿದ್ದಾನೆ. ಬಹಳ ಚಲೋ ಆಯ್ತು ಅಂತ ಅನ್ಸತ್ರಿ. ಸಾಹೇಬ್ರು ಬಂದು ಬಹಳ ಮಾಹಿತಿ ಕೊಟ್ರು. ತಂಗ್ಯವ ಇಷ್ಟೊತ್ತು ನಾನಂತೂ ಬೇರೆ ದಾರಿ ನೋಡ್ತಿದ್ದೆ. ನೀನು ಕಾಕ ಅದಕ್ಕ ಅವಲಕ್ಕಿ ಹಚ್ಚೇನ್ ತಡಿ ತಂದೆ. ಹೌದವ್ವ, ತೊಂಬ ಅವಲಕ್ಕಿ ತಗೋ, ಚಾನು ಮಾಡ್ಕೊಂಡ್ ಬಂದೆ. ಬಾಳ ಚಲೋ ಆತ್ವ ಯವ್ವ, ಪುಣ್ಯ ಬರ್ಲಿ. ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ ತೋರಿ, ನೀವು ತೋರಿ. ಕೊಡ್ರಿ ತೋರಿ ಗೌಡ್ರ, ತೋರಿ. ಆಯ್ತು ಬಸಣ್ಣ, ಆಯ್ತು. ಸಾಹೇಬ್ರ ಇನ್ನಂಗಾರ ಹೋಗುನಂತೀರಿ? ಗೌಡ್ರ ನಮ್ಗೆ ಅಪ್ಪಣಿ ಕೊಡ್ರಿ, ನಂಗಾರ ಸಾಹೇಬ್ರನ್ನ ಕರ್ಕೊಂಡು ನಾ ಇನ್ನ ಮತ್ತೊಂದು ಮತ್ತೊಂದು ಹಳ್ಳಿಗೆ ಹಳ್ಳಿ ಅಂದ್ರೆ ನಮ್ ಸಾಹೇಬ್ರು ಬಿದ್ದು ಸಾಯ್ತಾರ್ರಿ. ರಾತ್ರಿ 11 ಆಗದಕ್ಕ ಭಾಷಣ ಮಾಡಿ ಮುಂದೆ ಬರುದ್ರಿ. ಸ್ಟೇಷನ್ ಇಂತ ಒಂದಿಷ್ಟು ತಿಳುವಳಿಕೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಬಸಣ್ಣ ಮತ್ತೆ ರೈತರಿಗೆ. ಆಯ್ತ್ರಿ ಗೌಡ್ರ, ಹಂಗಾರ ಬರ್ತೀರಿ. ನಮಸ್ಕಾರ. ನಮಸ್ಕಾರ. ಮಲ್ಲಾಪುರ ಗೌಡ್ ಕಾಯಕತ್ತಾರ, ಬರ್ರಿ. ನಮಸ್ಕಾರ ರೀ ಡಾಕ್ಟ್ರೆ. ನಮಸ್ಕಾರ. ಬೋರ್ನವ ತಂಗ್ಯವ. ಬರ್ರಿ. ಆತ್ಮೀಯ ಕೇಳುಗರ, ಇದುವರೆಗೆ ವಾರದ ಬಸಣ್ಣ ಕಾರ್ಯಕ್ರಮದಾಗ ಬರಗಾಲದಲ್ಲಿ ಪಶು ಸಂಗೋಪನೆ ಈ ವಿಷಯವಾಗಿ ಚರ್ಚೆಯನ್ನ ಕೇಳಿದ್ರಿ. ಈ ಚರ್ಚೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ, ಡಾಕ್ಟರ್ ಸಿಎಂ ಸಜ್ಜನ್, ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಮತ್ತು ಕುಮಾರಿ ಸುಧಾರಾಣಿ ಬೆರ್ಗಿಮಠ್.